ನೀರು ಅವ್ರಿಗೆ ಮಕ್ಕಳು ಬೆಳತನ ನಿದ್ದೆನೇ ಮಾಡಿಲ್ಲ. ಮತ್ತೆ ನೀವು ಮಾಡೋರಲ್ಲ ಇಲ್ಲಿ ಹಿಂದ್ಗಡೆ ಸಾಯ್ತಾ ಇದಾರೆ. ನಮ್ಮ ಮನೆ ಬಿಡಿ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಇದಲ್ಲ, ಮೆಂಬರಿಗೆ ಕೇಳಿ, ಮೆಂಬರ್ ನೀವೇ ಮಾಡಿರಲ್ಲ, ಮೆಂಬರಿಗೆ ಕೇಳ್ರಿ, ನಮಗೇನು ಕೇಳ್ತೀರಾ ಅಂತ ಪಿಡಿಒ ಏನೇನು ಹೇಳ್ತಾರೆ. ನಾವು ಯಾರ ಹತ್ರ ಹೋಗ್ಬೇಕು ಇದನ್ನ ಜಗಳ? ನಮಗೆ ಏನಂದ್ರೆ ಇವ್ರು ರಿಪೋರ್ಟರ್ ಅವ್ರು ಹೋಗ್ಲಿ, ನಿನಗೆ ನೋಡ್ಬಿಡ್ತೀವಿ, ನೀ ಏನು ಯಾಕೆ ಕರೆಸಿ ಏನು ಮಾಡಿ ಯಾಕೆ ಇದನ್ನ. ಬಟ್ ಈ ನಮ್ಮನೆ ಧಮಕಿ ಆಗ್ತಾ ಇದಾರೆ ಈ ಅಧ್ಯಕ್ಷರು. ಹಿಂಗೆ ಆಗ್ಬಿಟ್ರೆ ಈ ಸಾಮಾಜಿಕ ಬಡವರಿಗೆ ಯಾವ ರೀತಿ ನ್ಯಾಯ ಸಿಗೋದು? ಬಡವರಿಗೆ ನ್ಯಾಯ ಕೊಡೋರು ಯಾರು? ಇಲ್ಲ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಬಾದರ್ಲಿ ಪಂಚಾಯತಿಗೆ ಹೋಗಿ ವ್ಯಾಪ್ತಿಯಲ್ಲಿ ಹೋಗಿ ದೊಡ್ಡ ಹೋರಾಟವನ್ನು ಮಾಡಿ. ಸಿಂಧನೂರು ತಾಲೂಕಿನ ಬಾದರ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ RS ನಂಬರ್ 5ರಲ್ಲಿ ದೀನಬಂಧು ಮಂಡಲ್, ವಿಶ್ವನಾಥ್ ಮಂಡಲ್, ಪ್ರಭಾಸ್ ಮಂಡಲ್, ರಾಣಾ ಮಂಡಲ್ ರವರ ಮನೆಗೆ ನುಗ್ಗಿದ ಮಳೆ ನೀರು. ಚರಂಡಿ ಮುಚ್ಚಿದ ಕಾರಣ ನಮ್ಮ ಮನೆಯೊಳಗೆ ನೀರು ನುಗ್ಗಿದೆ. ಬೆಳಗಿನ ಜಾವದವರೆಗೂ ಮಕ್ಕಳು, ನಾವು ಮತ್ತು ವೃದ್ಧರು ನಿದ್ದೆ ಮಾಡದ ಹಾಗೆ ಭಯದ ವಾತಾವರಣದಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಅನರತಿ ಮಂಡಲ್ ನಮ್ಮ ಹೆಸರು. ನಮ್ಮ ಹೊರಗಡೆ ಎಲ್ಲ ದಿನ ಮಳೆ ಬಂತ ನೀರು ಹಾಕ್ತಾರೆ, ಅಲ್ಲಿ ಒಳಗಡೆ ನೀರು ಬರ್ತಾನೆ. ಡ್ರೈನ್ ಸಾಫ್ ಇಲ್ಲ, ಏನು ಮಾಡಬೇಕು? ನಾವು ಏನು ಮಾಡಬೇಕು? ಇಲ್ಲಿ ಒಳಗೆ ನೀರು ಹಾಕ್ತೀನಿ. ನಮ್ಮಲ್ಲಿ ರಾತ್ರಿ ನಿದ್ದೆ ಮಾಡಲ್ಲ, ಏನು ಮಾಡಲ್ಲ. ಚಂದನ್ ಮಂಡಲ್ ಅಂತ ನಾವು ಸರ್, RS 5. ಮಳೆ ದೊಡ್ಡ ಮಳೆ ಬಂದರೆ ನೀರು ಫುಲ್, ಡ್ರೈನ್ ನೀರು ಫುಲ್ ನಮ್ಮ ಮನೆಗೆ ಒಳಗೆ ನಿದ್ದೆ ಸರ್. ಒಳಗೆ ಅಲ್ಲಿ ಕುಂತ್ಬಿಡ್ತೀನಿ ಅಲ್ಲಿಂದ. ಹೌದು ಸರ್, ಮಕ್ಕಳು ಸರ್. ಹೌದು ಸರ್, ಮಳೆ ಫುಲ್ ಸಮಸ್ಯೆ. ಅದು ರಾತ್ರಿ 3 ಗಂಟೆ ಎಬ್ಸಿನಿ, ಅವ್ರಿಗೆ ತೋರಿಸಿನಿ. ಒಂದು ಸಾಯಂಕಾಲ ತೋರಿಸಿನಿ ಅವ್ರಿಗೆ, ನೋಡೋದು ಹೆಂಗ ನೀರೈತಿ, ನಾವು ಸಾಫ್ ಮಾಡ್ತೀನಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಿಲೀಪ್ ಬಿಸ್ವಾಸ್ ಮನೆಯ ಹಿಂದೆ ಚರಂಡಿಯಲ್ಲಿ ಮರಳು, ಕಲ್ಲು ಮಣ್ಣುಗಳಿಂದ ಮುಚ್ಚಿ ಹಾಕಿದ್ದಾರೆ. ಇದರ ಕುರಿತು ಸಾಕಷ್ಟು ಬಾರಿ ಅವರ ಗಮನಕ್ಕೆ ತಂದರೂ ಆಯ್ತು, ಇನ್ನೇನು ಮನೆ ಕಟ್ತಾ ಇದ್ದೀವಿ, ತೆಗಿತೀವಿ ಅಂತ ಉಡಾಫೆ ಉತ್ತರ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ತಿಳಿಸಿದರೆ, ಮಳೆ ಜಾಸ್ತಿ ಆಗಿದ್ದರಿಂದ ನೀರು ಬಂದಿದೆ, ಏನೂ ತೊಂದರೆ ಆಗುವುದಿಲ್ಲ ಎಂದು ಹಾರೈಕೆ ಮಾತು ಹೇಳಿದ್ದಾರೆ. ಮತ್ತು ಇಲ್ಲ ಸರ್, ಬಹಳ ತೊಂದರೆ ಆಗ್ತಾ ಇದೆ, ಕ್ಲೀನ್ ಮಾಡಿಕೊಡಿ ಎಂದು ಕೇಳಿದರೆ, ನೀವು ಯಾರಿಗೆ ಓಟು ಹಾಕಿದ್ದೀರಿ ಅವರನ್ನು ಕೇಳಿ ಎಂದು ಉತ್ತರಿಸಿದ PDO ಬಸವರಾಜ್. ಮತ್ತೆ ನೀವು ಮಾಡೋರಲ್ಲ ಇಲ್ಲಿ ಹಿಂದ್ಗಡೆ ಸಾಯ್ತಾ ಇದಾರೆ. ನಮ್ಮ ಮನೆ ಅವೆಲ್ಲ ಮನೆಗಳಿಗೆ ನೀರು ನುಗ್ಗತ್ತವ್ರು ಎಲ್ಲ ಮನೆಯವ್ರು ಫೋನ್ ಮಾಡ್ಯಾರ. ಹ್ಞೂ ಹ್ಞೂ ಸರ್, ನೀವು ಬಂದು ನೋಡಿದಿರಾ ಪ್ಲೇಸ್ ಏನಾಗಿದೆ? ಅಲ್ಲ, ಇಲ್ಲಿ ಜನ ಸಾಯ್ಕತ್ತವ, ಸಣ್ಣ ಸಣ್ಣ ಮಕ್ಕಳು ತಗೊಂಡು ಒಂದು 15 ದಿನ ಆಯ್ತು. ಅಲ್ಲ, ಅಧ್ಯಕ್ಷರಿಗೆ ಅವರು ಒಂದು 15 ದಿನದಿಂದ ಹೇಳ್ತಾ ಇದಾರೆ, ಅವ್ರು ಯಾವ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮನೆಯವರು. ಅವ್ರ ಅಧ್ಯಕ್ಷರಿಗೆ ಇವ್ರು ಮನೆಯವರು ಹೇಳ್ತಾರಲ್ಲ ದಿನ. ತೊಂದ್ರೆ ಯಾವಾಗ ಮಾಡ್ತೀರಿ? ಇಲ್ಲಿ ನೋಡ್ ಬರ್ರಿ ಸರ್, ಇಲ್ಲಿ ಊರಿಗೆ ಗಮನ. ಅಲ್ಲ ಸರ್, ಒಮ್ಮೆಳಿಂದ ಒಮ್ಮೆ ಯಾವಾಗ ಮಾಡ್ತೀರಿ, ಏನ್ ಮಾಡ್ತೀರಿ? ಬೆಳಗ್ಗೆ ಒಂದು ತಾಸು ಕೆಲಸ ಮಾಡಕಪ್ಪ ಯಾರನ್ನ ಸರ. ಬೆಳಗ್ಗೆ ಮಾಡೋದಲ್ಲ, ಇದು ಮಳೆ ಬಂದ್ ಎಷ್ಟು ದಿನ ಆಯ್ತು ಹೇಳ್ರಿ ಸರ್? ನಿಮ್ಗೆ ಎಷ್ಟು ದಿನ ಹೇಳ್ತೀವಿ? ಒಂದ್ ತಿಂಗಳಿಂದ ದಿನ ಹೇಳ್ತಾ ಇದೀನಿ. ಅಲ್ಲಿ ಯಾವ್ದು ಗ್ರೌಂಡ್ ಇಂದ ಹೇಳಿಲ್ಲ ಸರ್ ನಿಮ್ಗೆ? ಇಡೀ ಕ್ಯಾಂಪಿನ ಚರಂಡಿ ಎಲ್ಲ ಮುಚ್ಚಿ ಹೋಗಿದೆ, ಕ್ಲೀನ್ ಮಾಡ್ಬೇಕಂತ ನಮ್ಮ ಮನೆ ಮುಂದೆ ಇನ್ನೂವರೆಗೂ ನೀವು ಮಾಡೇ ಇಲ್ಲ. ನಾನೇ ಸ್ವಂತ ಮಾಡಿದೀವಿ ಸಾಹೇಬ್ರೆ. ಸ್ವಂತಲ್ಲಿ ನನ್ನ ಸ್ವಂತ ಖರ್ಚಲ್ಲಿ ನಾನು ಮಾಡಿದೀನಿ. ಮತ್ತೆ ನೀವು ಮಾಡೋರಲ್ಲ ಇಲ್ಲಿ ಹಿಂದ್ಗಡೆ ಸಾಯ್ತಾ ಇದಾರೆ ನಮ್ಮ ಮನೆ ಮುಂದೆ. ಸಾಹೇಬ್ರೆ ಇಲ್ಲಿ ಕೇಳ್ರಿ, ನಿಮಗೆ ಎಲ್ಲಿ ಮಾಡಿದ್ರಿ ನಮ್ಮ ಮನೆ ಮುಂದೆ? ಅಲ್ಲ ನಮ್ಮ ಮನೆ ಮುಂದೆ ನಾನು ಸರ ಅಲ್ಲ, ಎಲ್ಲಿ ಮಾಡಿದ್ರಿ ನಮ್ಮ ಮನೆ ಮುಂದೆ? ನಾನೇ ಸ್ವಂತವಾಗಿ ಮಾಡಿದಿವಲ್ಲ. ಎಲ್ಲಿ ಮಾಡಿದ್ರಿ ನಮ್ಮ ಮನೆ ಮುಂದೆ? ನಿಮ್ಗೆ ಹೇಳಿಲ್ಲ ನಿಮ್ಗೆ? ಎಲ್ಲಿ ನಮ್ಮ ಮನೆ ಮುಂದೆ ಎಲ್ಲಿ ಮಾಡ್ರಿ? ಅಧ್ಯಕ್ಷರು ಮಾಡ್ತಾ ಇಲ್ಲ, ಕಳಿಸ್ತಾ ಇಲ್ಲ ಅಂತ ನಿಮ್ಗೆ ಹೇಳಿಲ್ಲ? ಅಲ್ಲ ಸರ್, ನಿಮಗೆ ನಿಮ್ಗೆ ಹೇಳಿದೀವಲ್ಲ. ಯಾರು? ಅಲ್ಲ, ಯಾರು ಮಾಡ್ಲಿ, ಅದು ಜವಾಬ್ದಾರಿ ಮನುಷ್ಯ.
ನಮಸ್ತೆ, ನಮ್ಮ ಹೆಸರು ರಾಣ್ ಅಂತ. ನಾವು RS ನಂಬರ್ 5ನಿಂದ ಮಾತಾಡ್ತಾಯಿದ್ವಿ. ಇದು ಹಳೆ ಡ್ರೈನಿಂದ ನೀರು ಜೋರಿಗೆ ಮಳೆ ಬಂದು ನೀರು ಪಾಸ್ ಆಗ್ತಾಯಿಲ್ಲ. ಇದು ಡ್ರೈನಿಂದ ಮನೆ ಒಳಗೆ ನೀರು ಬರ್ತಾಯಿದೆ. ರಾತ್ರಿ ಒಂದು ಸಲ ಹೇಳಿನಿ, ಮೆಂಬರ್ ಸಾಹೇಬ್ಗೆ ಹೇಳಿನಿ. ಇನ್ನೊಂದು ಸಲ ರಾತ್ರಿ ಒಂದು 3 ಗಂಟೆ ಸುಮಾರು 3 ಗಂಟೆ ಹೋಗಿ ಅವ್ರು ಎಬ್ರಿಸಿ ಹೇಳಿನಿ. ಆಯಿತು ಸ್ವಲ್ಪ ನಾವು ಇಲ್ಲಿ ಕೆಳಗಡೆ ಕ್ಲೀನ್ ಮಾಡ್ತೀನಿ ಅವರು ಹೇಳಿ ಮತ್ತೆ ಮಾಡಿಲ್ಲ. ನಾವು ಮತ್ತೆ ರಾತ್ರಿ ಇಲ್ಲಿದ್ದ ನೀರು ಹೋಗಿ ಅಲ್ಲಿ ನಮ್ಮ ಅಡಿಗೆ ಮನೆ ಪೂರ್ತಿ ಬಂಕದಲ್ಲಿ ಪೂರ್ತಿ ನೀರು ಇಷ್ಟು ತನಕ ಹೋಗಿತ್ತು. ಇಲ್ಲಿ ತನಕ ನೀರು ಹೋಗಿ ನಮ್ಮ ಬ್ಯಾಟ್ರಿ ಎಲ್ಲ ನೀರು ಒಳಗೆ ಹೋಗಿತ್ತಲ್ಲ. ಇದು ಸಮಸ್ಯೆ ಆಗಿದೆ. ಅಂದರೆ ಇದು ನೀರು ಪಾಸ್ ಆಗ್ತಾಯಿಲ್ಲ. ಇಷ್ಟು ಆ ಡ್ರೈನ್ ಸಣ್ಣಾಗೈತು, ಸೆಲ್ಕಿ ಕೂಡ ಹೋಗ್ತಾಯಿಲ್ಲ ಅದ್ರಾಗೆ. ಇಲ್ಲಿದ್ದ ಅಲ್ಲಿ ಬ್ರಿಡ್ಜ್ ಕಾಣ್ತದಲ್ಲ ಅಲ್ಲಿದ್ದ ಮತ್ತು ಅಲ್ಲಿ ತನಕ ಅಂದ್ರೆ ಜೋರಿಗೆ ಅವ್ರು ಅಂದ್ರೆ ಕೆಳಗಡೆ ಪ್ಲಾಟ್ ಐತೆ, ಅದು ಮೆಂಬರ್ದು ಐತೆ. ಮತ್ತು ನಮ್ಮ ಆ ಕಡೆಯಿಂದ ಇದು ಪ್ರವಾಸದ ಐತೆ ಮತ್ತು ಅಧ್ಯಕ್ಷರ ಅವ್ರ ತಮ್ಮ ಮತ್ತು ಆ ಕಡೆಯಿಂದ ರಾತ್ರಿ ಹೇಳಿನಿ. ರಾತ್ರಿ ಹೋಗಿ ಹೇಳಿನಿ, ನಮ್ಮ 3 ಗಂಟೆಗೆ ಹೋಗಿ ಅವ್ರಿಗೆ ಹೇಳಿನಿ ರಾತ್ರಿಗೆ. ಅವರು ಅದು ತೆಗಿಸಿ ಅಂತ ಕ್ಲೀನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಇನ್ನೂ ಮಾಡಿಲ್ಲ. ನಾನು ಗಮನಕ್ಕೆ ತಂದಿದ್ದೆ. ಅಲ್ಲ, ನೀರು ಮಳೆ ಫುಲ್ ಬಂದಿತ್ತು. ಈ ಡ್ರೈನ್ ಅಂತ ಬಂದಿಲ್ಲ, ಓಪನ್. ಇದು ಹಳೆ ಡ್ರೈನು, ಸಣ್ಣ ಇದೆ ಡ್ರೈನು. ನೀರು ಜಗ್ಗಿ ಬಂತು, ನಿಧಾನ ಹೋಗ್ತಾ ಇದೆ ನೀರು. ಅಲ್ಲಿ 3-4 ಗಂಟೆ ಆಗ್ತಾನೆ ನೀರು ಎಲ್ಲ ಖಾಲಿ ಆಗೈತೆ. ಒಟ್ಟು ಒಂದು ಹನಿ ಕೂಡ ನೀರು ಇದ್ದಿಲ್ಲ. ಇಲ್ರಿ ಸರ್, ಅದು ಮಳೆ ಆಗಿದ್ದು ರಾತ್ರಿ 12 ಗಂಟೆ 1 ಗಂಟೆ ಮಳೆ ಆಗಿದ್ದು. ಅಲ್ಲ, ಮನೆ ನೀರು ಹೋದರೆ ಎಲ್ಲರಿಗೆ ಸಮಸ್ಯೆ, ಅದು ಗೊತ್ತಿದೆ. ಇವಾಗ ಮಳೆ ರಾತ್ರಿ 12 ಗಂಟೆ 1 ಗಂಟೆ ಮಳೆ ಬಂದಿದ್ದೆ. ಬಂದಮೇಲೆ ಮನೆ ಡೌನ್ ಇದೆ ಅಲ್ಲಿ. ಈ ಡ್ರೈನೇಜು ಹಳೆ ಡ್ರೈನೇಜು, ಹೊಸ ಡ್ರೈನ್ ಎಲ್ಲ ಇದು ಅಂತ ಓಪನ್ ಇದೆ. ನೀರು ಸ್ಲೋ ಹೋಗುತ್ತೆ, ಮಳೆ ಜಾಸ್ತಿ ಬರುತ್ತೆ. ಮಳೆ ಜಾಸ್ತಿ ಬಂದರೆ ಸ್ವಲ್ಪ ಇಷ್ಟಕ್ಕಾಗುತ್ತೆ ಸರ್. ಸದ್ಯಕ್ಕೆ ಎಲ್ಲ ಚರಂಡಿ ಯಾವುದು ಅಪ್ರೂವ್ ಕೊಡ್ತಾ ಇಲ್ಲ ನಮಗೆ. ನಾವೆಲ್ಲ ಟ್ರೈ ಮಾಡಿವಿ. ಅಲ್ಲ, ಕ್ಲೀನ್ ಅಂತ ಮಾಡಿಸಿವಿ. ಅಲ್ರಿ ಸರ್, ಕ್ಲೀನ್ ಅಂತ ಮಾಡಿಸಿವಿ. ನಾವು ಎಲ್ಲ ಕ್ಲೀನ್ ಮಾಡಿಸಿವಿ, ಎಲ್ಲ ಡ್ರೈನ್ಸ್ ಕ್ಲೀನ್ ಮಾಡಿಸಿವಿ. ಇದು ಮೇಲೆ ಬಂಡಿ ಇದೆ, ಯಾವುದು ಕ್ಲೋಸ್ ಇಲ್ಲ, ಓಪನ್ ಇದೆ. ಡ್ರೈನೇಜ್ ಅಂತ ಮೇಲೆ ಬಂಡಿ ಇದೆ, ಮೇಲೆ ಬಂಡಿ ಇದೆ. ಒನ್ ಟೈಮ್ ಬಂಡಿ ತೆಗೆದು ತೋರ್ಸಮ್ಮ. ಕುಲ್ಲ ಮಾಡ್ಬಿಡಮ್ಮ, ಏನಿದೆ ಕುಲ್ಲ ಮಾಡಮ್ರಿ. ಅಲ್ರಿ ತೊಂದರೆ ಅಲ್ಲ, ಪ್ರಾಬ್ಲಮ್. ಓಕೆ, ಓಪನ್ ಮಾಡಿ ಕೊಡ್ತೀವಿ. ಓಪನ್ ಮಾಡಿ ಕೊಡ್ತಾರೆ. ಓಪನ್ ಮಾಡಿ ಕ್ಲೀನ್ ಮಾಡಿ ಕೊಡ್ತೀವಿ. ಆಯ್ತು. ಗ್ರಾಮದ ಕಲ್ಯಾಣ್ ಮಂಡಲ್ ಎಂಬ ವ್ಯಕ್ತಿಯೊಬ್ಬರು ಸಾಕಷ್ಟು ಬಾರಿ ಪರಿಪರಿಯಾಗಿ ಬೇಡಿಕೊಂಡರೂ ಚರಂಡಿ ಮಾಡಿಕೊಡದ ಕಾರಣ ತಮ್ಮ ಸ್ವಂತ ಹಣದಲ್ಲಿ ಅಂದಾಜು 40,000 ರಿಂದ 50,000 ರೂಪಾಯಿ ವೆಚ್ಚ ಮಾಡಿ ಕಟ್ಟಿಸಿದ್ದೇನೆ ಎಂದು ಹೇಳಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಕಲ್ಯಾಣ್ ಕುಮಾರ್, ಸಾಕಿ RS ನಂಬರ್ 5 ಬಾದರ್ಲಿ ಪಂಚಾಯಿತು. ಈ ಮಳೆ ಬಂದಿರಿಂದವೇ ನಮ್ಮ ಇಡೀ ಊರಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ. ಸಮಸ್ಯೆ ಏನಂದರೆ ಮನೆಗಳಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ ಆಗಿದೆ. ಪಾಪ ನಮ್ಮ ಮನೆ ಹಿಂದುಗಡೆ ಒಂದು ಅಂಗಡಿ ಇತ್ತು, ಅವರಿಗೆ ದಿನ ಮಳೆ ಬಂದ ತಕ್ಷಣ ನೀರು ನುಗ್ಗೋದು ಸ್ಟಾರ್ಟ್ ಆಯಿತು. ನಾನು PDO ಅವರಿಗೆ ಹಾಗೂ ಗ್ರಾಮ ಪಂಚಾಯತ್ ಮೆಂಬರ್ಗಳೆಲ್ಲರಿಗೆ ತಿಳಿಸಿದ್ವಿ. ಬಟ್ ಸಾಕಷ್ಟು ಸರಿ ಹೇಳಿದ್ರೂ ಅವ್ರು ಯಾವುದೂ ಕ್ರಮ ಯಾವುದೂ ಕೆಲಸನೂ ಮಾಡಿಕೊಡ್ತಾ ಇಲ್ಲ. ಸ್ವಂತ ಖರ್ಚಲ್ಲಿ ನಾನು 40,000 ಖರ್ಚು ಮಾಡಿ ಈ ಚರಂಡಿಯನ್ನು ನಾನೇ ಸ್ವಂತ ಮಾಡಿದ್ದೀವಿ. ಪಾಪ ಈ ಬಡವರು ಇದ್ದಾರೆ ನಮ್ಮ ಆ ಭಾಗಕ್ಕೆ, ಅವರಿಗೆ ಪೂರ್ತಿ ಮನೆಯಲ್ಲಿ ನೀರು. ಅವ್ರಿಗೆ ಮಕ್ಕಳು ಬೆಳತನ ನಿದ್ದೆನೇ ಮಾಡಿಲ್ಲ. ಎಲ್ಲ ಮಕ್ಕಳು ಇಟ್ಕೊಂಡು ಅವರು ಬೆಳತನ ಕುಂತಿದ್ದಾರೆ. ಬೆಳಗ್ಗೆ ಮಕ್ಕಳು ಶಾಲೆಗೆ ಸಹಿತ ಹೋಗಲಿಲ್ಲ. ಆ ನಮೂನೆ ಭಾಳ ಗಂಭೀರ ಪರಿಸ್ಥಿತಿ. PDO ಅವರಿಗೆ ಹೇಳಿ ಅಂತ ನಾವು ಸಾಕಾಗ್ಬಿಟ್ಟಿದೆ. ನಾನು ಎಷ್ಟು ಸರಿ ಇಲ್ಲಿ ಖರ್ಚು ಸರಿ ಇದನ್ನು ಮಾಡಿ, ಇದು ಭಾಳ ಗಂಭೀರವಾದ ಸಮಸ್ಯೆ ಇದು ಊರಿಗೆ. ನೀವು ನೇರ ಇಲ್ಲಿ ಬಂದು ಅವ್ರಿಗೆ ಮಾಡ್ತಾರೆ, ಆಯ್ತು ಹೇಳ್ತೀವಿ. ಬಟ್ ಇನ್ನೊವ್ರಿಗೆ ಯಾವುದೂ ಕೆಲಸನೂ ಮಾಡ್ತಾ ಇಲ್ಲ. ಭಾಳ ಇಡೀ ಊರಿಗೇ ಒಂದು ಗೊಂದಲ, ಒಂದು ಆತಂಕ, ಒಂದು ಸೃಷ್ಟಿಯಾಗಿದೆ. PDO ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಇದೆಲ್ಲ, ಮೆಂಬರಿಗೆ ಕೇಳಿ, ಮೆಂಬರ್ ನೀವೇ ಮಾಡಿರಲ್ಲ, ಮೆಂಬರಿಗೆ ಕೇಳ್ರಿ, ನಮಗೇನು ಕೇಳ್ತೀರ ಅಂತ PDO ಏನೇನು ಹೇಳ್ತಾರೆ. ನಾವು ಯಾರ ಹತ್ರ ಹೋಗ್ಬೇಕು ಇದನ್ನು ಪರಿಹಾರ ಮಾಡೋಕ್ಕೆ? ಎಲ್ಲ ಇಂಥವು ರಾಜಕೀಯ ನಡೆಸಿಬಿಟ್ರೆ ಇಡೀ ಊರಿಗೆ ಯಾರು ಇದನ್ನು ಮಾಡೋರು? ನಾವು ಭಾಳ ಗೊಂದಲದಲ್ಲೇ ಇದ್ದೀವಿ. ಅಧ್ಯಕ್ಷರು ಹೇಳಿದ್ರೆ ಆಯ್ತು ಮಾಡೋಣ. ಬಟ್ ಇದೇ ಸಾಕಾರ, ಬಟ್ ಯಾವುದೂ ಮಾಡ್ತಾ ಇಲ್ಲ ಇಲ್ಲಿವರೆಗೂ. ಜಗಳ ನಮಗೆ ಏನಂತಾರೆ, ಇವ್ರು ರಿಪೋರ್ಟರ್ ಅವರು ಹೋಗಲಿ, ನಿನಗೆ ನೋಡ್ಬಿಡ್ತೀವಿ, ನೀ ಏನು ಯಾಕೆ ಕರೆಸಿ ಏನು ಮಾಡಿ ಯಾಕೆ ಇದನ್ನು. ಬಟ್ ಈ ನಮ್ಮನೆ ಧಮಕಿ ಆಗ್ತಾ ಇದ್ದಾರೆ ಈ ಅಧ್ಯಕ್ಷರು. ಹಿಂಗೆ ಆಗ್ಬಿಟ್ರೆ ಈ ಸಾಮಾಜಿಕ ಬಡವರಿಗೆ ಯಾವ ರೀತಿ ನ್ಯಾಯ ಸಿಗೋದು? ಬಡವರಿಗೆ ನ್ಯಾಯ ಕೊಡೋರು ಯಾರು? ಅದಕ್ಕೆ ಇದನ್ನು ತಕ್ಷಣ ಇದನ್ನು ಕ್ರಮವನ್ನು ತೊಗೋಬೇಕು. ಇಡೀ ಆಫೀಸ ಅಭಿವೃದ್ಧಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಮನವಿಯನ್ನು ಮಾಡ್ತೀವಿ. ಈ ರೀತಿ ಯಾರು ಅಧ್ಯಕ್ಷರಿರ್ಬೋದು, ಯಾರೇ ಇರ್ಬೋದು ಅಧಿಕಾರದಲ್ಲಿ, ಅಂಥವ್ರಿಗೆ ಕ್ರಮ ಆಗಬೇಕು, ಶಿಕ್ಷೆ ಆಗ್ಬೇಕು ಅಂತ. ಕ್ಯಾಂಪಿನ ಎಲ್ಲ ಡ್ರೈನೇಜ್ ಏನಿದೆಯಲ್ಲ ಹೊಸದಾಗಿ ಮತ್ತೆ ನಿರ್ಮಾಣ ಆಗಬೇಕು. ಇಲ್ಲಕ್ಕೆ ಇಡೀ ಊರಿಗೆ
ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಮುಂದಿನ ದಿನದಲ್ಲಿ ಪರಿಹಾರ. ಬಟ್ ಇಲ್ಲಿವರೆಗೆ ಯಾವುದು ಭಾಳ ಸರ ನೀವು ಬೇಕಾದ್ರೆ ನಾವು ಭಾಳಷ್ಟು ಮನೆಗೆ ಹೋಗೋದು ಇತ್ತು. ಆದರೆ ನಮ್ಮ ಹೋದರೆ ಅಲ್ಲಿ ಆತಂಕ ಇದೆ. ಮಕ್ಕಳು ಬೆಳತನೇ ನಿದ್ದೆ ಮಾಡಿಲ್ಲ. ಈಗ ನಾ ಒಂದೆರಡು ಮನೆಯಷ್ಟು ನೀವು ತೋರಿಸ್ಬೋದು. ಈ ಅಂಗಡಿ ಅವನು 18-19 ಲಕ್ಷ ರೂಪಾಯಿ ಮಾಲ್ ತಂದು ಇತ್ತಾನ, ಪಾಪ ಅವನು ಬೆಳತನೇ ನಿದ್ದೆ ಮಾಡಿಲ್ಲ. ಬಂದು ನಮ್ಮನ್ನು ಎಬ್ಬಿಸ್ತಾರೆ, ಡ್ರೈನ್ ಕ್ಲೀನ್ ಮಾಡಿ ಎಲ್ಲಂತ ಮಾಡ್ತೀರಿ ಯಾವ ಇದು ಮಾಡ್ಬೇಕಲ್ಲ ನಿರ್ಮಾಣ. ಇದು ಅಧಿಕಾರಿಗಳು ಇದನ್ನು ನಾನು 1 ತಿಂಗಳ ಮುಂಚೆ ಪಿಡಿಯೋರಿಗೆ ಹೇಳಿದ್ವಿ, ಸರ್ ಇದು ಬಂತ ತಕ್ಷಣ ಕರೆಕ್ಟಾಗಿ ಇದನ್ನು ಕ್ಲೀನ್ ಮಾಡಿ ಎಲ್ಲದಕ್ಕೆ ನೀರು ಹೋದಂಗೆ ಬೇಸ್ ಇದು ಮಾಡ್ರಿ ಅಂತ ಹೇಳಿದ್ರೆ ಹೌದು. ಇಲ್ಲಿವರೆಗೆ ಯಾವುದು ಮಾಡಲಿಲ್ಲ. ಪಿಡಿಯೋ ನಂತರ ನೀವು ಮೆಂಬರ್ ಮಾಡಿದಿರಲ್ಲ, ಮೆಂಬರಿಗೆ ಕೇಳ್ರಿ ಅಂತಾರೆ. ನಮ್ಮನ್ನು ಕೇಳಬೇಡ, ಮೆಂಬರ್ಗೆ ಕೇಳ್ರಿ ಅಂತಾರೆ. ಅದಕ್ಕೆಲ್ಲ ನೀವೇ ಸಮಾಜ ಸೇವಕರು. ಈ ಎಲ್ಲ ಈ ರಿಪೋರ್ಟರ್ನೇ ಈ ನಮ್ಮ ಸಿಂಧೂರು ಇರ್ಬೋದು, ಇಡೀ ರಾಜ್ಯಕ್ಕೆ ಇವರೇ ಒಂದು ನ್ಯಾಯವಾದಿ. ಎಲ್ಲ ಬಡವರಿಗೆ ಸಹಕಾರ ಕೊಡೋರು ಇವರು ಬಿಟ್ಟು ಯಾರು ಕೊಡ್ತಾರೆ ಸರ್? ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲದಕ್ಕೆ. ಅದಕ್ಕೆ ನಿಮ್ಮಿಂದ ಇದು ಒಳ್ಳೆಯ ಒಂದು ತೀವ್ರ ಹೋರಾಟ ಆಗಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ನೀವು ನಾವು ದೊಡ್ಡ ಮಟ್ಟದಲ್ಲಿ ಬಾದರಳ್ಳಿ ಪಂಚಾಯತಿಗೆ ಹೋಗಿ ವ್ಯಾಪ್ತಿಯಲ್ಲಿ ಹೋಗಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ 2 ಮಾತಿಗೆ ವಿರಾಮ ಕೊಡ್ತೀವಿ. ಜೈ. ಮುಂದೊಂದು ದಿನಗಳಲ್ಲಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಗ್ರಾಮಸ್ಥರಿಗೆ ಚರಂಡಿ ನಿರ್ಮಾಣ ಮಾಡಿಕೊಡದಿದ್ದರೆ ಪಂಚಾಯಿತಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಚರಂಡಿ ನಿರ್ಮಾಣ ಮಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.